ಇದು ಕುಂಬಳಕಾಯಿಯ ಸಾಸಿವೆ ಕುವಳೆ ಸಸಮ್ ಅಂತಾರೆ. ಕೊಂಕಣಿ GSP ಅವ್ರದ್ದು ಸಾಂಪ್ರದಾಯಿಕ ರೆಸಿಪಿ ಇದು. ಈ ಕುಂಬಳಕಾಯಿ ಸಾರು ಮಾಡ್ತಾ ಇದ್ರೆ ಮನೆ ಫುಲ್ಲು ಘಮ ಘಮ ಅಂತ ಇರುತ್ತೆ. ಈ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾನೇ ಟೇಸ್ಟಿ ಆಗಿದೆ ಈ ರೆಸಿಪಿ. ಎಲ್ಲರಿಗೂ ಇಷ್ಟ ಆಗೋ ಥರ ಇದೆ. ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಸು ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ, ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಎಲ್ಲ ಇಂಗ್ರೀಡಿಯೆಂಟ್ಸು ಮಾಡೋ ಪ್ರೊಸೀಜರ್ ಹೇಗೆ ಅಂತೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡಿ. ನಿಮಗೆ ಈ ಸಸಮ್ಮು ಸಾಸಿವೆ ಹಾಕಿ ಮಾಡಬೇಕು ನಿಮಗೆ ಇಷ್ಟ ಆಗಿಲ್ಲ ಅನಿಸಿದ್ರೆ ಬೂದು ಕುಂಬಳಕಾಯಿದು ಸಾಂಬಾರ್ ರೆಸಿಪಿನೂ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ಅದನ್ನು ಸಹ ನಾನು 20ರಿಂದ 30 ಸರಿ ತುಂಬಾ ಟ್ರೈ ಮಾಡಿ ಚೆನ್ನಾಗಿರೋ ರೆಸಿಪಿನ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಬರೆದಿದ್ದೀನಿ, ಚೆಕ್ ಮಾಡಿಬಿಟ್ಟು ಅದೇ ಪ್ರಕಾರವಾಗಿ ಮಾಡಿ. ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಬೇಡಿ, ಆವಾಗ ಮಾತ್ರ ನಿಮಗೆ ಸರಿಯಾಗಿರೋ ಟೇಸ್ಟ್ ಬರುತ್ತೆ. ನಾನು ಈ ಬೂದು ಕುಂಬಳಕಾಯ್ದು ಮಿನಿಮಮ್ 20 ರೆಸಿಪೀಸನ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದರೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂದರೆ ತುಂಬ ನೀಟಾಗಿ ಬರೆದಿದ್ದೀನಿ, ಕರೆಕ್ಟಾಗಿ ಪ್ರೊಸೀಜರ್ ಫಾಲೋ ಮಾಡಿದ್ದೀನಿ. ಒಂದು ಅಡಿಗೆ ಟೇಸ್ಟ್ ಬರಬೇಕಂದ್ರೆ ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಬೇಯಿಸೋ ಪ್ರೊಸೀಜರ್ ಕೂಡ ಕರೆಕ್ಟಾಗಿರಬೇಕು, ರುಬ್ಬೋ ಪ್ರೊಸೀಜರ್ ಕೂಡ ಕರೆಕ್ಟಾಗಿರಬೇಕು. ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಪೆನ್ ಇಟ್ಕೊಂಡು ಬರೆದಿಟ್ಕೊಳ್ಳಿ, ಅದೇ ಪ್ರಕಾರ ಮಾಡ್ಕೊಳ್ಳಿ. ಬೂದು ಕುಂಬಳಕಾಯಲ್ಲಿ ಬೂದಿ ಎಲ್ಲ ಹೋಗೋ ಥರ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದರ ಸಿಪ್ಪೆ ಬೀಜ ಎಲ್ಲ ಬೇರೆ ಮಾಡಿಕೊಂಡು ಇಷ್ಟು ದೊಡ್ಡ ಹೋಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ಕುಂಬಳಕಾಯಿ ಬೇಯಿಸಲಿಕ್ಕೆ ಇಡುವಾಗ ನೀರು ಸ್ವಲ್ಪ ಕಡಿಮೆ ಹಾಕಬೇಕು, ಯಾಕೆಂದರೆ ಕುಂಬಳಕಾಯಿ ಆಲ್ರೆಡಿ ನೀರಿನಂಶ ಹೊಂದಿರುತ್ತೆ. ಅಳತೆ ಪ್ರಕಾರ ಎಷ್ಟು ನೀರು ಹಾಕಬೇಕಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕರೆಕ್ಟಾಗಿ ಬರ್ತಿದ್ದೀನಿ. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ಮುಳುಗುವಷ್ಟು ಮಾತ್ರ ನೀರು ಹಾಕೊಂಡಿದ್ದೀನಿ, ಜಾಸ್ತಿ ಹಾಕಬೇಡಿ. 4 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಕಲ್ಲುಪ್ಪು ಯೂಸ್ ಮಾಡಿದ್ದೀನಿ. 1 ಟೀ ಸ್ಪೂನ್ ಫುಲ್ ಹಾಕಿದ್ದೀನಿ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಗ್ಯಾಸ್ ಫ್ಲೇಮ್ನ ಲೋ ಮಾಡಿಬಿಟ್ಟು ಪಾತ್ರೆನ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಟರೆ ಬೇಗ ಚೆನ್ನಾಗಿ ಬೇಯುತ್ತೆ. ಇದು ತುಂಬ ಈಸಿಯಾಗಿರೋ ಮಸಾಲ. ಇದನ್ನು ಕರೆಕ್ಟ್ ಪ್ರೊಸೀಜರಲ್ಲೇ ಮಾಡಬೇಕು ನೀವು, ಹಾಗಾದರೆ ಮಾತ್ರ ಈ ಕುಂಬಳಕಾಯಿ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ಕೊಳ್ಳಿ. ಈ ಕುಂಬಳಕಾಯಿ ಸಾರಿಗೆ ತುಂಬ ಖಾರ ಇರೋ ಮೆಣಸಿನ್ಕಾಯಿ ಹಾಕಬೇಕು. ನಾನಿಲ್ಲಿ ರೌಂಡ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೌಂಡ್ ಮೆಣಸಿನ್ಕಾಯಿ ಇದ್ದರೆ ಅದನ್ನು ತಗೊಳ್ಳಿ, ಇಲ್ಲ ಅಂದರೆ ಯಾವುದಾದ್ರೂ ಖಾರ ಇರೋ ಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿರಿ. ಈ ಮೆಣಸಿನ್ಕಾಯಿ ಎಲ್ಲ ಸೀದೋಗಬಾರ್ದು, ನಿಧಾನ ಉರಿಯಲ್ಲಿ ಈ ರೀತಿ ಸ್ವಲ್ಪ ಬ್ರೌನ್ ಆಗೋ ಥರ ಹುರಿಬೇಕು. ಈ ಕುಂಬಳಕಾಯಿ ಸಾರು ಈ ಥರ ಕ್ರೀಮಿಶ್ ವೈಟಲ್ಲಿ ಇರುತ್ತೆ, ಅದಕ್ಕೋಸ್ಕರ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಮಿಕ್ಸಿ ಜಾರ್ ಒಳಗಡೆ ಒಂದೇ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಕೈ ಮುಷ್ಟಿಯಲ್ಲಿ ಹಿಡಿದು ತೋರಿಸಿದ್ದೀನಿ. ಅರ್ಧ kg ಕುಂಬಳಕಾಯಿಗೆ ಅಷ್ಟೇ ಪ್ರಮಾಣದಲ್ಲಿ ಹುಣಸೆಹಣ್ಣು ತಗೊಳ್ಳಿ. ತುಂಬ ಕಡಿಮೆನೂ ತೊಗೊಳ್ಬೇಡಿ, ಜಾಸ್ತಿನೂ ತೊಗೊಳ್ಬೇಡಿ. ಹುರಿದಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ, ಇದಕ್ಕೆ ತೆಂಗಿನ ತುರಿ ತುಂಬಾ ಜಾಸ್ತಿ ಹಾಕಬೇಕು. ನಾನಿಲ್ಲಿ ಕೈ ಮುಷ್ಟಿಯಲ್ಲಿ ಹಿಡಿದು ತೋರಿಸಿದ್ದೀನಿ ನೋಡಿ, ದೊಡ್ಡ ಮುಷ್ಟಿಯಲ್ಲಿ 4 ಸರಿ ನಾನು ತೆಂಗಿನ ತುರಿ ಹಾಕಿದ್ದೀನಿ. ಮೀಡಿಯಮ್ ಸೈಜ್ದು ಒಂದು ಜಾರಲ್ಲಿ ಫುಲ್ಲು ತೆಂಗಿನ ತುರಿನೇ ಇದೆ. ಅಳತೆ ಕರೆಕ್ಟಾಗಿದ್ದರೆ ಮಾತ್ರ ಈ ಸಾರು ತುಂಬ ಚೆನ್ನಾಗಿರುತ್ತೆ. ಕಲರ್ಗೆ ಅಂತ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯ ಐಟಮು 1 ಸ್ಪೂನ್ ಸಾಸಿವೆ. ಸಾಸಿವೆ ಎಲ್ಲ ಹುರಿಬಾರ್ದು, ಹುರಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಹಸಿ ಸಾಸಿವೆ ಹೇಗಿತ್ತು ಹಾಗೆ ಹಾಕಬೇಕು. ಸಾಸಿವೆಯಲ್ಲಿ 2 ಸಾಸಿವೆ ಬರುತ್ತೆ, ಒಂದು ದಪ್ಪದು ಮತ್ತು ಸಣ್ಣದು. ನಾನು ಸಣ್ಣ ಸಾಸಿವೆ ಹಾಕಿದ್ದೇನೆ, ನಿಮಗೆ ಬೇಕಿದ್ದರೆ ದಪ್ಪ ಸಾಸಿವೆ ಕೂಡ ಹಾಕ್ಕೊಳ್ಬೋದು. ನಾನು ಈ ಮೊದಲಿಗೆ ಹೇಳ್ದಾಗೆ ಇದಕ್ಕೆ ಪ್ರೊಸೀಜರ್ ಇದೆ ಮಾಡಲಿಕ್ಕೆ. ಕೆಲವರು ಖಾರ ಎಲ್ಲ ರುಬ್ಬಿ ಆದಮೇಲೆ ಸಾಸಿವೆ ಹಾಕಿ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ರುಬ್ಕೊಳ್ತಾರೆ. ನಾನು ಅತಿ ಸಣ್ಣ ಸಾಸಿವೆ ಹಾಕಿರೋ ಕಾರಣದಿಂದ ಅದು ಮಿಕ್ಸಿ ಜಾರಿಗೆ ರುಬ್ಬಲಿಕ್ಕೆ ಸಿಗಲ್ಲ, ಈ ಕಾರಣದಿಂದ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಕುಂಬಳಕಾಯಿ ಸಾರೊಳಗೆ ಸಣ್ಣ ಸಣ್ಣ ಸಾಸಿವೆ ಚೂರುಗಳು ಕಾಣಿಸ್ತಾ ಇದೆ. ಆ ಥರ ಚೂರಾಗಬೇಕು. ಒಂದು ಸಾಸಿವೆ 4ರಿಂದ 5 ಚೂರಾಗಬೇಕು, ಅಷ್ಟು ಮಾತ್ರ ನಾವು ರುಬ್ಕೊಳ್ಬೇಕು ಸಾಸಿವೆಯನ್ನು. ಇದರದ್ದು ಮಸಾಲೆನ ನಾವು ನಯಸ್ಸಾಗಿ ಮಾಡಬಾರ್ದು, ಆ ಕಾರಣದಿಂದ ನಾನು ಪಾಸ್ ಆಪ್ಷನಲ್ಲಿ ಈ ಥರ ರುಬ್ಕೊಳ್ತಾ ಇದ್ದೀನಿ.
ನೀವು ತೆಂಗಿನಕಾಯಿ ಚಟ್ನಿ ತಿಂದಿರ್ತೀರಲ್ಲ, ಅದು ತರಿ ತರಿಯಾಗಿ ಇರುತ್ತೆ, ನಯಸ್ಸಾಗಿರಲ್ಲ. ಈ ಮಸಾಲೆ ಕೂಡ ಹಾಗೆ ಈ ರೀತಿಯಾಗಿ ತರಿ ತರಿಯಾಗಿ ಇರಬೇಕು. ಈ ಮಸಾಲೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ ಮೇಲೆ ಸಾರಿಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈ ಸಾರು ತುಂಬ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು, ಆವಾಗ ಮಾತ್ರ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ನೋಡಿದೆ, ಖಾರ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೋಸ್ಕರ ಮತ್ತೆ 2 ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕಿದರೆ ಕುವಳೆ ಸಸಮ್ ರೆಡಿ ಆಯಿತು. ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಎಣ್ಣೆ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. 1 ಸ್ಪೂನಷ್ಟು ಸಾಸಿವೆ, 4 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಒಗ್ಗರಣೆ ರೆಡಿ ಆಯಿತು. ನೋಡಿ, ನಾನಿಲ್ಲಿ ಬೂದು ಕುಂಬಳಕಾಯಿ ಸಸಮ್ ಮಾಡಿದ್ದೀನಲ್ಲ, ಇದು ಸುಮಾರು 2 ಲೀಟ್ರ್ ಪಾತ್ರೆ. 2 ಲೀಟ್ರ್ ಪಾತ್ರೆಯಲ್ಲಿ ಫುಲ್ ಆಗಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕುವಳೆ ಸಸಮ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರಬೇಕು, ಅದಕ್ಕೋಸ್ಕರ ನೀರಿನ ಅಳತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕಟ್ ಮಾಡಿದ ಕುಂಬಳಕಾಯಿ ಚೂರುಗಳು 500 ಗ್ರಾಮ್ ಇದೆ. ಈ 500 ಗ್ರಾಮ್ ಕುಂಬಳಕಾಯಿ ಸೇರಿಸಿ ನಾನು 2 ಲೀಟ್ರ್ ಪಾತ್ರೆಯಲ್ಲಿ ಪೂರ್ತಿಯಾಗಿ ಅಡುಗೆ ಮಾಡಿದ್ದೇನೆ. ಅಂದರೆ ಟೋಟಲ್ ಆಗಿ 2 ಲೀಟ್ರ್ ಪಾತ್ರೆಯಲ್ಲಿ ಫುಲ್ಲಾಗಿ ಕುವಳೆ ಸಸಮ್ ರೆಡಿಯಾಗಿದೆ 500 ಗ್ರಾಮ್ ಕುಂಬಳಕಾಯಿಗೆ.